ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ. ಚಂದ್ರಣ್ಣ, ಓಹೋ ಬಾ ಜಯಣ್ಣ. ಸೆಕೆ ಜಾಸ್ತಿ ಆಯ್ತು ಅಂತ ಕುಂತ್ ಕಡೆನೆ ತೂಕಡಿಸ್ತಾವನೆ. ಅಲ್ಲಕ್ಕಪ್ಪ ಕಮಲಕ್ಕ, ಅಲ್ಲ ಬೆಲವತ್ತ ಎಣ್ಣಿನ ಪಾನಕ ಸಂದಾಗ ಕುಡಿದ್ಬಿಟ್ಟಿರ್ಬೇಕು. ಹೌದೌದು, ಅವ್ನ್ ನೋಡಿದ್ರೆ ಗೊತ್ತಾಯ್ತೈತೆ ಅವಳೆ ಮತ್ ಬಂದಂಗೆ ತೂ ಕುಡಿಸ್ತಾ ಕುಂತವ್ನೆ. ಅಯ್ಯೋ ಅದೇನಾಯ್ತು ಅಂದ್ರೆ ಜಯಣ್ಣ, ಅಪಾರಿ ಬಿಸಿಲಿತ್ತಲ್ಲ, ಅದಕ್ಕೆ ಗದ್ದೆದಿ ಕೊಟ್ಟೋಗಿದ್ದಿ ಹೊಸಿ. ಹಿಂಗೆ ಜಮೀನಾಗೆ ಸುತ್ತಾಡ್ಕೊಂಡ್ ಬರಾಗ ಮೈಯೆಲ್ಲ ಜಳಾಕಪ್ಪ, ಏನ್ ಬೇವ್ತೋದಿ. ನಾಮೆಲ್ಲ ಬಿಳಿ ಸರ್ಟ್ ಅಲ್ವಾ ಹಾಕೊಳ್ಳೋದು, ಅದಕ್ಕೆ ಹೊಸಿ ಅದೇನೋ ಹಿಡೀತು, ಎಲ್ಲ ಈರ್ಕತ್ತಲ್ಲ. ಹಂಗೆ ಮಧ್ಯಾಹ್ನ ಹೊಸಿ ಉಣ್ಕೊಂಡು ಕ್ಯಾಂಪಿ ಮನೆ ಹತ್ರ ಕುಂತಿದ್ದು, ಹಂಗೆ ಹಾಸ್ಕೊಂಡು ನಮ್ಮ ಕಮಲಕ್ಕನ ಮನೆ ದಿಕ್ಕಿಗೆ ಬಂದ್ನಲ್ಲ, ನಿದ್ದೆ ಮಾಡ್ನಿಲ್ಲ ಹೊಸಿ. ಅದಕ್ಕೆ ಕಣ್ಣು ತೂ ಕುಡಿಸ್ತಾದೆ. ಜಯಣ್ಣ ನಿದ್ದೆ ಅಂತಿದ್ದಂಗೆ ನೆಪ್ಪಾಯ್ತು ನೋಡು. ಮೈಸೂರು ಪೇಟೆಗೆ ಹೋಗಿದ್ನಲ್ಲಪ್ಪ, ಅದೇ ಜೋಡಿ ರೋಡು, ಚಾಮರಾಜ ಜೋಡಿ ರೋಡು, ಅಲ್ಲಿಗೆ ಹೋಗಿದ್ನ. ಅಲ್ಲೇ ಪಕ್ಕದಾಗೆ ದಿಂಬ್ಗಳ ಮಾರ್ತಿದ್ರು ಕಯ್ಯ, ತಲ್ದಿಂಬ್ಗಳ. ಅದೊಂದು 6 ತಕ್ಕಂಬಂದಿ. ಹತ್ತಿದು ಮುಖವ ಚಗ್ರದಿಲ್ವೇ ನಿಮ್ ಮನೇಲಿ? ಯಾಕ ಮೈ ಉಚ್ಕೊಳಕ? ಯಾಕಣ್ಣ ಎಷ್ಟ್ ಚೆನ್ನಾಗಿರ್ತದೆ, ಏನ್ ತಂಪಾಗಿರ್ತದೆ ಬೇಸಿಗೆಗೆ. ಅದಕ್ಕೆ ಹತ್ತಿದ ತಂದಿ ತೆಂಗಿನ ನಾರಿನಾಗೆ ಈಗ ಏನೋ ಹಾಸಿಗೆ ಮಾಡ್ದಾರಂತಲ್ಲ, ಅದಕ್ಕೆ ಏಟೋ ದುಡ್ಡು ಅಂತ ಕಣಣ. ಅಂದ್ರ ನಮ್ಮ ನೆಂಟ್ರ ಮನ್ಗೆ ಹೋಗಿದ್ನಲ್ಲ ಬೆಂಗಳೂರಿನಾಗೆ, ಒಂದೊಂದ್ ಅಡಿ ಹಾಸಿಗೆ ಈ ಸ್ಪ್ರಿಂಗ್ ಎಲ್ಲ ಹಾಕ್ಬಿಟ್ಟವ್ರೆ. ಏನ್ ಕುಂತ್ರೆ ಮ್ಯಾಕೆ ಕೆಳಕೆ ಓಡಾಡ್ತತೆ. ಅಂದ್ರೆ ಮನಿ ಕಳಕ್ ಆಗಲ್ಲ ಅಲ್ಲ ಕಣ, ಹಂಗೆ ಮೆತ್ತಗಿರ್ತದೆ. ಈಗ ನಮ್ಮ ಮನೇಲೆಲ್ಲ ಇಲ್ವೇನಣ್ಣ, ಚಗ್ರೆ ಹಾಕ್ಬಿಟ್ಟು ಸುಮ್ನೆ ಹಾಸಿಗೆ, ಅಲ್ಲಿ ಸ್ಪ್ರಿಂಗ್ ಹಾಕಿರ್ತಾರೆ. ಒಳಗೆ ದಿಂಬ್ಯಾಗ್ ತಕ ಬಂದೆ 17 ನೀನು. ಈಗ ದಿಂಬು ಹೊಂಟೋಗಿತ್ತು ಕಯ್ಯ, ಆಳ್ತಾಗ್ಬಿಟ್ಟಿತ್ತು, ಅದಕ್ ತಂದಿ. ಆಮೇಲೆ ಅದೇನೋ ಹೇಳ್ತಾರಂತಲ್ಲಪ್ಪ, ದಿಂಬುಗಳಿಗೂ ದಿನ ಇದಂತಲ್ಲ. ಯಾರಿಗ್ ಗೊತ್ತು, ಯಾರು ಕೇಳಿಲ್ಲ ಬಿಡು. ಹಾಸಿಗೆಗೊಂದಿನ, ದಿಂಬ್ಗೊಂದಿನ, ಮುಖವ ಎಲ್ಲದಕ್ಕೂ ಒಂದೊಂದ್ ದಿನ ಅದೇ ಕಣ. ನೀನು ನಿದ್ದೆ ಮಾಡಕ್ ಒಂದ್ ದಿವಸ, ಅಲ್ಲ ನಿದ್ದೆ ದಿನನು ಅದಕ್ಕಪ್ಪ. ಇನ್ಯಾವ್ದಕ್ಕಾರು ದಿನ ಮಾಡ್ಬೇಕಿದ್ರೆ ಹೇಳು, ನಾವೇ ಘೋಷಣೆ ಮಾಡ್ಬಿಡು. ಆಯ್ತು ಕಯ್ಯ, ಆರೋಗ್ಯ ಚೆನ್ನಾಗಿದ್ರೆ ಎಲ್ಲಾದು ನಡ್ಕೊಂಡ್ ಹೋಯ್ತೆ ಕಣ. ಅಂದ್ರೂ ನೀನು ನೋಡಿದ್ಯಲ್ಲ ಹೇಳು, ಏನ್ನ ದಿಂಬಿನ ಅಂಗಡಿ ಅದೇ ಅಲ್ಲಿ ಜೋಡಿ ರಸ್ತೆನಾಗೆ ಅಂತ. ಅದೇನು ನೀನು ಸಿನಿಮಾ ಥಿಯೇಟರ್ ನೋಡೋದ್ ಜಾಸ್ತಿ. ಅಲ್ಲೇ ಥಿಯೇಟರ್ ಎದುರುಗಡೆನೆ ಉದ್ದಕ್ಕೂ ಐತಲ್ಲ, ನೋಡ್ಬಿಟ್ಟವನ್ನೇ. ಯಾಪಾಟಿ ಸಿನಿಮಾ ನೋಡಿಲ್ಲ ಅಲ್ಲಿ ನಮ್ಮ ಅಣ್ಣವ್ರದು, ಎಲ್ಲ ನೋಡಾಕ್ಬಿಟ್ಟಿವಿ ಬಿಡು. ಅದೇ ಈ ಕಣ್ಣಿಗೆ ನಮ್ಗೇನ್ ಬೇಕಿರ್ತದೋ ಅದ್ ಮಾತ್ರ ಕಾಣ್ತದಂತ ನಿಜ ಇಲ್ವಾ? ಹಂಗಾಗಿ ಈಗ ಐಕಳುಗಳಿಗೆ ಯಾವ್ದಾರು ರಸ್ತೆಯ ಹೇಳು ನೀನು, ನಿನಗ್ ಬೇಕಾಗಿರೋ ಪುಸ್ತಕದ ಅಂಗಡಿ ಐತ್ ನೋಡು, ಅಲ್ಲದೈತ್ ನೋಡು ಅಂದ್ರೂ ಗೊತ್ತಾಗೋದಿಲ್ಲ. ಅವ್ರಿಗೇನ್ ಬೇಕು, ಬೊಂಬೆ ಇರೋ ಅಂಗಡಿ, ಆಟ ಸಾಮಾನು ಇರೋ ಅಂಗಡಿ ಅಂದ್ರೆ ನೆನಪಾಯ್ತದೆ. ಐಸ್ ಕ್ರೀಮ್ ಅಂಗಡಿ ಅದೇ ನೋಡು ಅಂದ್ರೆ ಅಲ್ಲದೆ ನೋಡಿದೀನಿ ಅಂತಾರೆ. ಹಂಗೆ ಮನಸ್ಸಿಗೆ ಏನ್ ಬೇಕಿರ್ತದೋ ಕಣ್ಣಿಗೆ ಅದೇ ಕಾಣ್ತದೆ. ಅಂದ್ರೆ ನಂಗೆ ನಿದ್ದೆ ಬೇಕಿತ್ತು, ಅದಕ್ಕೆ ದಿಂಬ್ ಕಾಣ್ತಾಯ ಇರ್ಬೋದು, ಹೇಳಕ್ಕಾಗ್ದು. ನೀನ್ ನಿದ್ದೆ ಮಾಡಿ ನಿಮ್ಮನೆ ದಿಂಬೆಲ್ಲ ಸೌದೋಯ್ತಲ್ವೇ? ಓ ನಾನು ಒಬ್ಬನಿಗೆ ತಂದ ಏನು 4 ಚೋರಿಗೂ 4 ಹಾಕ ಮನಿ ನಿದ್ದೆನು ಯಾರಿಗ್ ಗೊತ್ತು. 1 ದಿನ ಬಿಟ್ಕೊಂಡ್ ಮನಿ ಕಂಡೆಯ, 3 ದಿನ ಬಿಟ್ಕೊಂಡ್ ಮನಿ ಕಂಡೆಯ ಇಲ್ವಾ? ಅಲ್ಲಕ್ಕಪ್ಪ, ಕಾಲ್ ಸಂದಿಗೆ ಒಂದು ಹಾಕತ್ತೀನಿ. ಇಸೇ ಸಾಯ ಒಂದು ತಾಯಿ ಹೊಟ್ಟೆನಾಗೆ ಮಕ್ಕಳು ಮಕ್ಕಂಡಿರ್ತಾವಂತ, ಹಂಗೆ ಇವಂದುವೆ. ಅಲ್ಲ ಕಣಣ್ಣ, ಈಗ ನೋಡೋದು ಅಂತಿದ್ದಂಗೆ ಗೆಪ್ತಿ ಬಂತ. ಈಗೇನೋ ಅಂಧತ್ವ ಅದು ನಿವಾರಣೆ ಏನೋ ವಾರ ಅಂತ ಆಚರಣೆ ಮಾಡ್ತಾರಂತ. ಸಿಕ್ಕುವ ಈ ನಮ್ ದವಾಖಾನೆ ಇಲ್ವಯ್ಯ, ಅಲ್ಲಿ ಮುಂದೆ ಅದೇನೋ ಬ್ಯಾನರು PHC ಯಾವಾಗ್ಲೂ ಹೋಯ್ತಿಯಲ್ಲ. ಅಂದ್ರೆ ನಾನು ಯಾವಾಗ್ಲೂ ಅಲ್ಲ ಅಂದ್ರೆ ಅದ್ರ ಮುಂದೆ ಹೋದಾಗೆಲ್ಲ ಆ ಕಡೆಗೆ ಒಂದ್ಸತಿ ಹಿಂಗ್ ನೋಡೋದು. ಅಲ್ಲಕ್ಕವ ನಮ್ಮ ಮನೆ ಮುಂದೆ ಹೋಯ್ತಿದ್ದಂಗೆ ಕಾಣದೆ ಅದು. ಸರಿ ಸರಿ ಜಯಣ್ಣ ಅದೇನೋ ಹೇಳ್ತಿದ್ದ, ರಸ್ತೆ ಮುಂದೆ ನಿಂತ್ಕೊಂಡು ನೋಡ್ಕೊ ಹೋಯ್ತಾನೆ ಅನ್ಸುತ್ತೆ.
ಒಳಕ್ಕೇನು ಹೋಗಕ್ಕಿಲ್ಲ. ಯಾರು ನೆಂಟ್ರಿಲ್ವಲ್ಲ, ಡಾಕ್ಟ್ರೇನೋ ಪರಿಚಯ ಇದ್ರು. ಈ ಡಾಕ್ಟ್ರವರಲ್ಲ, ಅವ್ರು ಹಿಂದ್ಕೆ ಇದ್ದವ್ರು. ಹೋಗಿ ಮಾತಾಡ್ಸ್ಕೊಂಡ್ ಬತ್ತಿದ್ದ. ಈಗ ಪರಿಚಯ ಇಲ್ಲ. ಟ್ರಾನ್ಸ್ಫರ್ ಆಗ್ಬಿಡ್ತಲ್ಲಪ್ಪ, ಟ್ರಾನ್ಸ್ಫರ್ ಅವ್ರಿಗೆ ಹೇಳು. ಅದೇನ್ ಬ್ಯಾನರ್ ನೋಡಿ ಏನ್ ತಿಳ್ಕೊಂಡೆ? ಅದೇನೋ ಅದನ್ನ ಹೇಳ್ತಿದ್ದಲ್ಲಪ್ಪ, ಅದೇನೋ ಅಂಧತ್ವ ನಿವಾರಣೆ, ಅದೇನೋ 7 ದಿನಗಳ ಕಾಲ ಮಾಡ್ಬೇಕಂತಲ್ಲ, ಅದನ್ನ ಬೋರ್ಡ್ ಹಾಕೊಂಡಿದ್ರು. ಅದಕ್ಕ ಬೋರ್ಡ್ ನೋಡ್ಕೋಬೋದಿ ನಾನು. ಅದಿನ್ ಮುಂದೆ ಚೆನ್ನಾಗಾಯ್ತೋ ಇಲ್ವೋ ಅನ್ಕೊಂಡು ಬೋರ್ಡ್ ಓದಿದ್ದು. ಸರಿ ಕಣ್ಣಣ್ಣ, ಅಕ್ಷರ ಕಾಣ್ತದ ಅಂದ್ರೆ ಕಣ್ ಚೆನ್ನಾಗದೆ ಅಂತ ಅಲ್ವಾ? ಹಂಗ ಅನ್ಕೋಬಾರ್ದು. ಪರೀಕ್ಷೆಯ ಮಾಡಿಸ್ಕೋಬೇಕು. ಅಂದ್ರೆ ಸುಮ್ನೆ ಏನೂ ಇಲ್ದೇ ಇರೋ ಪರೀಕ್ಷೆ ಮಾಡಿಸ್ಕೋಬೇಕಯ್ಯ. ಹಂಗಲ್ಲ. ಈಗ ಒಂದ್ ವಯಸ್ಸಾದ್ಮೇಲೆ ಅಣ್ಣ ಕಣ್ಣು ಕಾಣ್ತಿರ್ತೈತೆ, ಆದ್ರೆ ಸಮಸ್ಯೆಗಳು ತುಂಬಾ ಇರ್ತವೆ. ಅದು ನಾನು ಹೇಳ್ಕೊಂಡ್ ತಿರುಗುದಲ್ಲ, ಡಾಕ್ಟರ್ ಹೇಳ್ಬೇಕು ನಿಮ್ ಕಣ್ ಚೆನ್ನಾಗದೆ ಅಂತ. ದೃಷ್ಟಿ ದೋಷ ಇರ್ತೈತೆ, ಗೊತ್ತಾಗೋದಿಲ್ಲ. ಕಾಣ್ತಿರ್ತಾವ ಅಕ್ಷರ, ಆದ್ರೆ ಕ್ಲೀನಾಗಿ ಕಾಣ್ತಿರಕ್ಕಿಲ್ಲ. ಯಾವಾಗ ಗೊತ್ತಾಯ್ತದೆ? ಸಂಪೂರ್ಣ ದೃಷ್ಟಿ ಹೊಂಟೋದಾಗ ಗೊತ್ತಾಯ್ತದೆ. ಇದ್ದಕ್ಕಿದಂಗೆ ಹೋಯ್ತದ ಅಂತ ಕಣ್ಣಣ್ಣ, ಏನೇನೋ ಕಾಯಿಲೆಗಳು ಬರ್ತಾವಂತೆ. ಏನೋ ಡಾಕ್ಟ್ರು ಹೇಳ್ತಾರಲ್ಲ, ಕೇಳಕ್ ಭಯವಾಯ್ತೈತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಬಂದ್ರಣ್ಣ ಕಣ್ಣಿನ ದೃಷ್ಟಿ ಹಾಳಾಯ್ತದ. ಆಮೇಲೆ ಅದೆಂತದೋ ಹೇಳ್ತಾರಕವ, ನಿಧಾನಕ್ಕೆ ದೃಷ್ಟಿಯ ತೆಗೆದಾಗ್ತದಂತೆ. ಕಣ್ಣಿಗೆ ಅದೇನೋ ಒಂದ್ ಸಮಸ್ಯೆ ಬರ್ತದಂತೆ. ಏನಪ್ಪ? ಪಟ್ನ ಬತ್ತಾ ಇಲ್ಲ ಅದ್ರ ಹೆಸರು, ಗ್ಲಕೋಮ. ಅದು ಬಂದ್ರೂ ಕಣ್ಣಿನ ದೃಷ್ಟಿ ಹೊಂಟೋಯ್ತದಂತೆ. ಗೊತ್ತೇ ಆಗುದಿಲ್ವಂತೆ. ಈಗ ನಿನ್ ಕಣ್ಣ ನೋಡಿದ್ರೆ ಅಣ್ಣ, ನೇರವಾದ ದೃಷ್ಟಿ ಜೊತೆಗೆ ಅಕ್ಕಪಕ್ಕ ದೃಷ್ಟಿನೂ ಕಾಣ್ಬೇಕು. ಕಾಣ್ತದ ನಮ್ಗೆ, ನಿಂಗ್ ಕಾಣ್ತದೆ, ಅವ್ರಿಗೆ ಕಾಣೋದಿಲ್ಲ. ಅದು ದೃಷ್ಟಿ ಕಾಣ್ತಾ ಇದಲ್ಲ ಅಂತ ಸುಮ್ನಿದ್ ಬಿಡ್ತಾರೆ. ನಿಧಾನಕ್ಕೆ ಅದು ಕಮ್ಮಿ ಆಯ್ತಾ ಆಮೇಲೆ ಬರೀ ಒಂದು ಚುಕ್ಕಿ ಗಾತ್ರದಲ್ಲಿ ಕಾಣಕ್ ಶುರು ಆಯ್ತದೆ. ಅದಕ್ಕ ಪರೀಕ್ಷೆ ಮಾಡಿಸ್ಕೋಬೇಕು. ಇನ್ನು ಹಳ್ಳಿ ರೈತರು ಅಂದ್ರೆ ಅಣ್ಣ, ಈಗ ಹೊಲದಲ್ಲಿ ಹೋಯ್ತಿವಿ, ಏನೋ ಕಟಾವ್ ಮಾಡ್ತೀವಿ, ಇನ್ನೇನೋ ಮೆದೆ ಹಾಕ್ತಿವಿ. ಅವಾಗ ಇಲ್ಲ ಜೋಳದ ದಂಟೆ ಚುಚ್ಬಹುದು, ಇಲ್ಲ ಭತ್ತದ ಹುಲ್ಲೆ ಚುಚ್ಕೋಬಹುದು, ಇಲ್ಲ ಧೂಳು ಕಣ್ಣಿಗೆ ಬೀಳ್ಬಹುದು. ಅದೇನು ಅಂದ್ರೆ ನಾವು ಎಲ್ಲದಕ್ಕೂ ಏನಂತೀಯ, ಏನಾದದ್ ಬಿಡು ಅಂದ್ಬಿಟ್ಟು ಆ ಕಡೆ ಗಮನ ಕೊಡೋದು, ನೆಲ್ಗೆಟ್ ಮಾಡ್ಬಿಡ್ತೀವಿ. ಕರೆಕ್ಟ್ ಆಗಿ ಹೇಳೋದು. ಅದ ಮಾಡಬಾರ್ದು. ಈಗ ಡಾಕ್ಟ್ರುಗಳು ಅವ್ರೆ, ಆಸ್ಪತ್ರೆಗಳು ಅದೇ ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳಕ್ ಏನೇ ಕಷ್ಟ. ಅಲ್ಲಕ್ಕಪ್ಪ, ಏನ್ 10 ಮೈಲಿಗೆ ಹೋಗ್ಬೇಕಾಗಿತ್ತ? ಮೊದ್ಲಲ್ವೇ ಇಲ್ವವ ಆಸ್ಪತ್ರೆ? ಕಣ್ಣಣ್ಣ ಮೊದ್ಲು ಮಾಡಿಸ್ಬೇಕು ಪರೀಕ್ಷೆನ. ಅವರು ಬರೀ ವಯಸ್ಸಾದವ್ರಿಗೆ ಅಷ್ಟೇ ಹೇಳಲಿಲ್ಲ ಕಣ್ಣಣ್ಣ. ಈಗ ಸ್ಕೂಲ್ನಾಗೆ ಐಕಳುಗಳು ಪಾಠ ಕೇಳಕ್ ಹೋಯ್ತವಲ್ಲ, ಅವಕ್ಕೆ ಬೋರ್ಡ್ ಸರಿಯಾಗಿ ಕಾಣ್ತಿರೋಕಿಲ್ಲ, ಆದ್ರೆ ಅವು ಹೇಳಕ್ಕಿಲ್ಲ. ಅವೇನ್ ಅನ್ಕತವೆ, ಮೇಷ್ಟ್ರೆ ಸರಿಯಾಗಿ ಬರ್ದಿಲ್ಲ, ಬೋರ್ಡೇ ಸರಿಯಾಗಿಲ್ಲ ಅನ್ಕತವೆ. ಅದ್ರ ಸಮಸ್ಯೆ ಇರೋದು ಅದ್ರ ಕಣ್ಣಲ್ಲಿ ಗೊತ್ತಿರೋದಿಲ್ಲ. ಹಂಗಾರೆ ಮೇಷ್ಟ್ರಿಗಳೆಲ್ಲ ಸರಿಯಾಗಿ ಇರ್ತಾರೆ ಅನ್ಕ? ಹಂಗಲ್ಲ, ಅವ್ರು ಬರ್ದಿರೋದ್ ಸರಿ ಇರ್ತೈತೆ. ಈ ಐಕ ಮನೆನಾಗ ಹೇಳ್ಬೇಕು, ಇಲ್ಲ ಮೇಷ್ಟ್ರಿಗೆ ಹೇಳ್ಬೇಕು. ತುಂಬಾ ಸರಿಯಾಗಿ ಬರೀತಿಲ್ಲ ಅಂತಂದ್ರೆ ಮೇಷ್ಟ್ರು ಮುಂದಕ್ಕೆ ಕೂರಿಸ್ಕೊಬಿಡ್ತಾರೆ. ಅವಾಗ ಬೋರ್ಡ್ ಚೆನ್ನಾಗ್ ಕಾಣ್ತದಲ್ಲ, ಬರ್ಕೊಬಿಡ್ತದ ಮಗ. ಆದ್ರೆ ಕಣ್ಣಿನ ದೃಷ್ಟಿ ಸಮಸ್ಯೆ ಇರ್ತೈತೆ. ಅಂತ ಮಕ್ಕಳಿಗೆ ನೋಡೋಣ, ಸರ್ಕಾರದಿಂದಲೇನೆ ಉಚಿತವಾಗಿ ಕನ್ನಡಕ ಕೊಡ್ತಾರೆ, ಆಮೇಲೆ ಪರೀಕ್ಷೆ ಮಾಡಿಸ್ತಾರೆ. ಆಮೇಲೆ ಅದ್ ಎಂತದೋ ಡ್ರಾಪ್ ಅದಂತಲ್ಲಪ್ಪ, ಯಾವ್ದೋ ವಿಟಮಿನ್ ಯಾವ ಓದ್ಕತಿದ್ವಲ್ಲ ನಾವು, ಕಣ್ಣಿನ ದೃಷ್ಟಿ ಒಳ್ಳೇದು. ಅದ್ರದ್ದೇನೋ ಕಣ್ಗ ಹಾಕ್ತಾರೋ ಅಥವಾ ಹೊಟ್ಟಿಗೆ ಕೊಡ್ತಾರೋ ಗೊತ್ತಿಲ್ಲ. ಹೊಟ್ಟೆಗೆ ತಗೊಳದ್ ಕೊಡ್ತಾರಲ್ಲ, ಅದೇನೋ ಮೀನೆಣ್ಣೆದು. ಹೌದೇ? ಅದು ಗೊತ್ತಿರ್ಲಿಲ್ಲ ಬಿಡು. ಮೀನ್ ಎಣ್ಣೆದಿರ್ಲಿಕ್ಕವ ಕಾರ್ಡ್ ಲಿವರ್ ಆಯಿಲ್ ಟ್ಯಾಬ್ಲೆಟ್ ಅಂತ ಕೊಡ್ತಾರದು. ಎಣ್ಣೆ ಹಂಗೆ ಗುಂಡ್ಗಿರ್ತದೆ. ನೀನು ಲಿವರ್ ಒಳ್ಳಲ್ದು ಮೀನೇ ತಿಂತನ್ಬಿಡು, ಎಣ್ಣೆ ಅದೇ ತಿಂದ್ಮೇಲೆ ಅದ ಯಾಕ ಜಯಣ್ಣ? ಆದ್ರೂ ಮಕ್ಳಿಗೆ ಕೊಡಿಸ್ಬೇಕದ. ಕೊಡ್ಸಮ್ಮ. ಈಗ ಮೊಮ್ಮಕ್ಕಳು ತಿನ್ಕೊಂಡ್ರು ಬಂತ ಭಾಗ್ಯ ಮಕ್ಳುಗಳಿಗೆ. ಅಲ್ಲಕ್ಕಪ್ಪ, ನಾನ್ ಚೆನ್ನಾಗಿರೋದಕ್ಕ ನಮ್ಮ ಮಕ್ಳು ಚೆನ್ನಾಗಿರೋದು. ಕಣ್ ಮಕ್ಳದು ಚೆನ್ನಾಗಿರ್ಬೇಕಲ್ಲ ಅಣ್ಣ. ಚೆನ್ನಾಗವೆ ಬಿಡವ. ಈಗ ಚೆನ್ನಾಗಿಲ್ದವ್ರಿಗೆ ನಮ್ ಜಯಣ್ಣ ಹೇಳ್ತಿರೋದು. ಎಲ್ರೂ ಪರೀಕ್ಷೆಯ ಮಾಡಿಸ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ಅಪಘಾತಗಳಾಯ್ತವಲ್ಲಪ್ಪ, ಈಗ ಅಪಘಾತಗಳಾಗೋ ಜಾಗ ಯಾವ್ದು, ಕಣ್ಣಿಗೆ ಸಂಬಂಧಪಟ್ಟಂಗೆ ಇದನ್ನ ಮುಖದ ಮೇಲೊಂದ್ ಇದ್ರನ್ನ ಹಿಡ್ಕೊಬಿಟ್ಟು ಸುಯ್ ಅಂತ ಮಾಡ್ತಾ ಇರ್ತಾರಲ್ಲ, ಅದೇನೋ ವೆಲ್ಡಿಂಗು ಅಂತವ್ರಿಗೆ ಕಣ್ಣಿನ ಅಪಾಯ ಬೆಸ್ಗ ಹಾಕೋದು. ಆ ತರಹ ದೃಷ್ಟಿ ತುಂಬಾ ಮುಖ್ಯವಾಗಿರೋ ಜಾಗದಾಗೆ
ಅವ್ರಿಗೆ ಕಣ್ ಪರೀಕ್ಷೆ ಯಾವಾಗ್ಲೂ ಮಾಡಿಸ್ತಿರ್ಬೇಕಾಯ್ತದೆ. ರಕ್ಷಣೆ ಮಾಡ್ಕೋಬೇಕು. ನಾವು ಅಷ್ಟೇ ರೈತರುಗಳು ಈ ಇಸ ಸಿಂಪರಣೆ ಮಾಡುವಾಗವ ಕಣ್ಣಿಗೆ ಕನ್ನಡಕ ಹಾಕೊಂಡು ಸಿಂಪರಣೆ ಮಾಡಬೇಕು. ಕೂಲಿಂಗ್ ಗ್ಲಾಸು. ತುಂಬಾ ಜನ ಮಕ್ಕಕ್ಕೊಂಡ್ ಟವಲ ಮುಚ್ಕೊಬಿಡ್ತಾರೆ, ಈಸ ಹೊಡಿತಾರೆ, ಅದು ಮೈಗೆ ಕೈಗೆ ಕಣ್ಣಿಗೆ ಎಲ್ಲ ಬೀಳ್ತತೆ. ಬಿದ್ದು ಎಷ್ಟೋ ಜನ ಕಣ್ಣು ಹೊಂಟೋಗದೆ ಕಣಣ್ಣ. ಈಸ ಅಂದ್ರೆ ಇಸ್ವೆ ಅಲ್ವಾ, ಹುಳ ಸಾಯಿಸ್ತದೆ ಅಂದ್ರೆ ಮನ್ಸೂನ್ ಸಾಯಿಸುದಿಲ್ವೇ, ಬೇಗ ಸಾಯಿಸ್ತದೆ. ಅದಕ್ಕ ಚಂದಾಗಿ ಕನ್ನಡಕವ ಹಾಕಬಿಟ್ಟು ಆ ಕೂಲಿ ಗ್ಲಾಸ್ನ ಹಾಕೊಂಡ್ಬಿಟ್ಟು ಹೊಡಿಬೇಕು. ಕೂಲಾಗಿರ್ತೈತಿ. ಏನ್ ಹೇಳು, ಅಲ್ಲ ಕೂಲಿ ಮಾಡಾಗ ಇನ್ಯಾವದಪ್ಪ ಹಾಕೊಳ್ಳೋದು? ಅಂದ್ರೆ ಕೂಲಿ ಮಾಡವ್ರು ಹಾಕೊಳ್ಳೋದು ಕೂಲಿ ಗ್ಲಾಸ್ ಅಲ್ವಾ? ಸರಿ ಸರಿ, ಅದ ಹಾಕಬೇಕು. ತೆಪ್ಪೇನಿಲ್ಲ ಬಿಡಪ್ಪ. ಅವರು ಏನು ಕೂಲಿ ಕೆಲಸ ಮಾಡ್ತಾರಲ್ಲ, ಅವರು ಚಂದಾಗಿ. ಈಗ ಅವರು ಪಾಪ ಕಷ್ಟ ಬಿದ್ದು ಕೆಲಸ ಮಾಡೋದಿಲ್ವೇ, ಅವ್ರಿಗೂ ಕನ್ನಡಕ ಹಾಕಬಿಟ್ಟು ಹಣ ಕಳೆ ಕೀಳು ಅಂದ್ರು ತೆಪ್ಪೇನಿಲ್ಲ. ಬೇಸಿಗೆ ಕಾಲ ಬೇರೆ, ನಮ್ಮಂತವ್ರು ಅಂತವ್ರು ಇಲ್ಲೇ ದೇಶ ನಿಂತಿರೋದು ಅಲ್ವಪ್ಪ. ಇವನ್ನೇ ಮೇಲೆ ಕೇರಿಸ್ಕತ್ತ. ಯಾರನ್ನ? ನಿನ್ನ. ಯಾಕಂದ್ರೆ ಇವನು ಕೂಲಿ ಕನ್ನಡಕ ಹಾಕೊಂಡು ನಾಟಿ ಮಾಡ್ತಾ ಇರ್ತಾನಲ್ಲ. ಅಲ್ವವ್ವ? ಕನ್ನಡ ಮಾಡ್ಬೇಕಲ್ವೇ, ಬಿಸ್ಲಲ್ವೇ. ನಿನ್ ಮಗಳು ಪಾರಿನ್ಲಿಲ್ವವ? ಒಂದೆರಡು ಕೂಲಿ ಕ್ಲಾಸ ತರ್ಸು. ಆಗ್ಲಿ ಬಿಡು. ಅದಕ್ಕೆ ಏನ್ ಜಯಣ್ಣ, ಯಾವ ಬಣ್ಣದ್ ಬೇಕು ಕೇಳು. ಕಪ್ಪು ಅದೇ ಬೇಕಾ? ಬಣ್ಣದ್ದು ಬರ್ತಾವಂತೆ. ಅದ್ ನೀ ಹಾಕ ನೋಡ್ದವೆಲ್ಲ. ನಿಂಗೆ ಯಾವ ಬಣ್ಣ ಕಾಣ್ಬೇಕು ಅಂತ ಬಣ್ಣದ್ ಹಾಕಬಿಡು. ಬೇಡ ಬಿಡು, ನಾನೇ ತಗೊಂಡು. ಏನು ಪೈರೆಲ್ಲ ಹಸಿರ ಕಾಣ್ಬೇಕು ಅಂದ್ರೆ ಹಸಿರು ಕನ್ನಡಕ. ಈಗ ಇಡೀ ಪ್ರಪಂಚ ಎಲ್ಲ ಕಪ್ಪಿಗೆ ಕಾಣ್ಬೇಕು ಅಂದ್ರೆ ಕಪ್ ಕನ್ನಡ. ನಿನಗ ಬೇರೆ ಬೇರೆ ಕಲರ್ದ ಕೂಲಿ ಗ್ಲಾಸ್ ನ ತಕೊಟನು. ನಾನು ಈ ಜಾತ್ರೆ ಅದಂಗೆ ಕಮಲಕ್ಕ ನಂಗೂ ತರಿಸ್ಕೊಡ್ತಾಳೆ. ನಾನು ಪಾರಿಂದ ಹಾಕತ್ತೀನಿ ಕಣ. ಬೇಡ್ಕಪ್ಪ, ನೀನ್ ತರಿಸ್ಕೊಡೋದೆ ಅಂತದ್ದು. ನೀನ್ ಮಾತ್ರ ಪಾರಿಂದ ಹಾಕಬಿಟ್ಟು ನಾನು ಇಲ್ಲಿದೆ ಹಾಕೊಳ್ಳೋದೆ ಜಾತ್ರೆ ಕನ್ನಡಕವ. ಈಗ ಬೇಡ ನಂಗೆ. ಬೇಡವಪ್ಪ, ಜಾತ್ರೆ ಕನ್ನಡಕ ಯಾಕೆ? ಪಾರಿನ ಕೂಲಿ ಗ್ಲಾಸ್ ಏನಿ ಬೇಕು. ಒಟ್ಟಿಗೆ ಹಾಕ ಹೋಯ್ತಾ ಇದ್ರೆ ಅಣ್ಣ ಏನ್ ಎಲ್ಲಿಂದ ಬಂದ್ರಣ್ಣ ನೀವಿಬ್ರು ಅಂತ ಕೇಳ್ಬೇಕು ನನ್ನ ನಿನ್ನ. ಎಲ್ಲಿ ಹೋಯ್ತಾ ಇದೀರಿ ಅಂತ ಕೇಳಬಾರ್ದು, ಎಲ್ಲಿಂದ ಬರ್ತಾ ಇದೀರಿ ಅಂತ ಕೇಳ್ಬೇಕಪ್ಪ. ಸರಿ ಬಿಡಪ್ಪ, ಆಯ್ತು ಬಿಡು. ನೀನು ಒಂದು ಪದವ ಬರ್ದು ಆಡದ ಕಲ್ತ್ಕೊ. ಕಣ್ಣಿನ ದೃಷ್ಟಿ ಬಗ್ಗೆ ಚಂದಾಗಿ ಮಡಿಕಳಿ ದೃಷ್ಟಿ ಅಂತ. ಅದೇನೋ ಹೇಳ್ಬೇಕು ಅಂತಿದ್ದಲ್ಲ, ಹೇಳುವಲ್ಲ. ಕಣ್ ಚೆನ್ನಾಗಿರ್ಬೇಕು ಅಂತಂದ್ರೆ ಈ ಕರ್ಬೇವು ಚೆನ್ನಾಗಿ ತಿನ್ಬೇಕು ಅಂತ. ಅದಕ್ಕೆ ನಮ್ಮ ಶಂಕರ್ ಇರ್ನಿಲ್ವಾ, ನಮ್ಮ ವಾರ್ಗಮ್ಮ ಶಂಕರ ಎಲ್ಲ ಪಾಠ ಕೇಳ್ಕೊಂಬಿಟ್ಟವನೆ ಮೇಷ್ಟ್ರು ಕರ್ಬೇವು ತಿನ್ಬೇಕು ಅಂತ ಅನ್ಬಿಟ್ಟು. ಅಮ್ಮ ಯಾವ್ದೋ ಇದಕ್ ಹೋಗಿದ್ನಂತೆ, ಯಾವ್ದೋ ಗುಡಿಗೆ ಹೋಗಿದ್ನಂತೆ ಕಪ್ಪ. ಅದ್ ಯಾರಿಗ ದೇವ್ರು ಬಂದ್ಬಿಟ್ಟಿತ್ತಂತೆ. ಆ ದೇವ್ರು ಬಂದಮ್ಮ ಈ ಬೇವಿನ ಸೊಪ್ಪೆ ತಿನ್ಕತಿದ್ನಂತೆ ಒಂದೊಂದು ಹಿಡಿಯ. ಅದಕ್ಕೆ ಇವನೇನ್ ಮಾಡಾನೆ, ಕಣ್ ಚೆನ್ನಾಗಿರ್ಬೇಕು ಅದಕ್ಕೆ ಕರ್ಬೇವು ತಿನ್ಬೇಕು ಅಂತ ಹೇಳವ್ರೆ ನಮ್ಮ ಮೇಷ್ಟ್ರು ಅಂತ ಅನ್ಬಿಟ್ಟು ಏನ್ ಮರನೇ ಬೋಳಿಸ್ಬಿಡೋದವ. ಅಯ್ಯೋ, ಹಂಗ್ ಕರ್ಬೇವು ತಿನ್ಬಿಟ್ಟವ. ನುಗ್ಗೆ ಸೊಪ್ಪು ತಿನ್ಬೇಕಣ್ಣ, ಅದು ಹೇಳ್ಬಿಡ ಅವ್ನಿಗೆ. ನುಣ್ಣಗ್ ಮಾಡ್ಬಿಟ್ಟಕ್ಕವ. ನಾನ್ ಇದ್ಯಾಕ ಏನು ಆಗ್ಲಿಲ್ವಾ ಅಂತದೆ. ವಯಸ್ಸಲ್ವಾ, ಏನು ಆನಿಲ್ಲ. ಕಣ್ಣೇನು ಚೆನ್ನಾಗಾಯ್ತ ಏನೋ ಬೇಜಾರ್ ಮಾಡ್ಕೊಂಡೇನ ಕೊಡ್ನಿಲ್ಲ ಕರ್ಬೇವಿನ ಸೊಪ್ಪ ಅಂತ. ಅಯ್ಯೋ ಅದೇನು ಇದೆಯ ಈ ಶೀಟ ಅಲ್ಲ, ಯಾರಿಗ್ ಗೊತ್ತು ನೀನ್ ಹೇಳ್ತಿದ್ಯಲ್ಲ, ಎಲ್ಲ ಬೇಜಾರ್ ಮಾಡ್ಕೊಂಡ್ ಹೇಳ್ತಿದ್ಯೇನೋ, ನಂಗೆ ಸಿಗ್ನಿಲ್ಲ ಸೊಪ್ಪು ಅನ್ಕೊಂಡೆ. ನನಗ ಕರ್ಬೇವಿನ ಸೊಪ್ಪು ಇದು ಬತ್ತ ಒಂದ್ ಹಣ್ಣು ಬಹಳ ಚೆನ್ನಾಗಿರ್ತದೆ ಕಣ್. ತಿಂದಿದೆ ನೀನು? ಅವೆಲ್ಲ ತಿಂದಲೇ ಏನು. ಅದಕ್ಕೆ ಹಿಂಗಿರೋದು. ಆಡುವಾಗ ಯಾವ ಹಣ್ಣು ಬಿಟ್ಟಿವಪ್ಪ ನಾವು ಅಲ್ವಾ, ತಿನ್ಬೇಕು ಜಯಣ್ಣ. ಈಗ ನೈಕಳಗ ಅದೇನೋ ಚೆರ್ರಿ ಅಂತೆ, ಅದೇನೋ ಕೆಂಪು ಅದೇ ಸ್ಟ್ರಾಬೆರ್ರಿ, ಯಾವ್ದು ಸ್ಟ್ರಾಬೆರ್ರಿ, ಚೆರ್ರಿ, ಬೆರ್ರಿ ಏನೇನೋ ತಿಂತವೆ. ಅದೇ ಈ ಹಣ್ಣುಗಳೇ ಗೊತ್ತಿಲ್ಲ ನಮ್ಮ. ನೇರಳೆ ಹಣ್ಣು ಎಷ್ಟು ಚೆನ್ನಾಗಿರುತ್ತೆ. ಎಲ್ಲಾ ತರದ ಹಣ್ಣು, ಎಲ್ಲಾ ತರದ ಆಹಾರ, ಎಲ್ಲಾ ತರದ ಧಾನ್ಯ ತಿಂದ್ರೆ ಮನ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲಾ ತರದ ನೀರು ಕುಡಿಬೇಕಯ್ಯ. ನನ್ಗೆ ಬಾಟ್ಲಲ್ಲಿ ಇರೋದೇ ಬೇಕು ಅಂತಂದ್ರೆ ಆಗೋದಿಲ್ಲ ಜಯಣ್ಣ. ಈಗ ನೀರು ಅಂದ್ರೆ ಭಯ ಆಯ್ತದ ಕಣಣ್ಣ. ಈಗ ಹೆಂಗೆ ಗೊತ್ತೇ, ಜಲಕಂಟಕ ಇದ್ದ ನಿನಗೆ ಹಂಗಲ್ಲ. ಏನೋ ಹೇಳಿದ್ರೆ ಏನೋ ಹೇಳ್ತಾನೆ. ಈಗ ಮುಂಚೆ ಎಲ್ಲ ನದಿ ನೀರ ನೀನ್ ನೇರವಾಗಿ ಕುಡಿಬೋದಿತ್ತು. ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಗದ್ದೆ ತೆವರಿ ನೀರೇ ಕುಡಿಯೋರು. ಆದ್ರೆ ಈಗ ಪರಿಸ್ಥಿತಿ ಹಂಗಿಲ್ಲ ಕಣ್ಣಣ್ಣ. ನದಿ ನೀರ್ನಾಗುವೆ ಮನ್ಸ ಆ ನೀರ್ ಕುಡಿಯಕ್ ಆಗದಲ್ಲೇ ಇರೋವಂತ ಬೇಕಾದಷ್ಟು ಅಂಶಗಳು ಸೇರ್ಕೊಬಿಟ್ಟವೆ. ಯಾಕೆ ಹೇಳಿಯ, ಈಗ ಮೇಲ್ಗಡೆ ಅವರೆಲ್ಲ ನದಿ ಮೇಲ್ಗಡೆ ಅವರು ಮನ್ಸರ ಎಷ್ಟ್ ನೀರೆಲ್ಲ ಬಿಟ್ಬಿಡ್ತಾವ್ರ ನದಿ.
ಈ ಪಟ್ಟಣಗಳ ತ್ಯಾಜ್ಯ ನೀರು, ಮನುಷ್ಯರದ ಏಷ್ಟ್ ನೀರು ಎಲ್ಲ ಬಂದು ಎಲ್ಲಿ ಸೇರ್ಕತ್ತದೆ? ನದಿನೇ ಸೇರ್ಕತ್ತದೆ. ಹಂಗಾಗಿ ನದಿ ನೀರು ಮಳೆಗಾಲದಲ್ಲಿ ಬಿಟ್ಬಿಟ್ಟು ಬ್ಯಾರೆ ಟೈಮ್ನಾಗೆ ಕುಡಿಯಕ್ ಯೋಗ್ಯ ಅಲ್ಲ ಅಂತ ಹೇಳ್ತಾರಲ್ಲ, ನೇರವಾಗಿ ಕುಡಿಬೇಡಿ, ಕಾಸ್ಕೊಂಡ್ ಆರಿಸ್ಕೊಂಡ್ ಕುಡೀರಿ ಅಂತ. ಈ ನಗರದಲ್ಲಿ ಕುಡಿತಾರ ನದಿ ನೀರಲ್ವಾ ಅದು? ಅದೆಲ್ಲ ಶೋಧಿಸಿರ್ತಾರಲ್ಲ ಅಣ್ಣ, ಯಾರು ಹಂಗೆ ಕುಡ್ದು ಬಿಡಲ್ಲ. ಅಪ್ಪ ನೀನ್ ಕರ್ಕ ಹೋಗಿರ್ನಿಲ್ವ ನಾನು ಮೈಸೂರು ಪೇಟೆನಾಗೆ? ಆ ನೀರು ಚಳ್ಳಂತ ಮೇಲೆ ಆರ್ತಾ ಇತ್ತು. ಅದಕ್ಕೆ ಏನವ ಅದು ಕ್ಲೋರಿನ್ ಹಾಕ್ಬಿಟ್ಟು ಇದನ್ನ ಶೋಧನ ಮಾಡಿರ್ತಾರೆ, ಏನು ಕ್ರಿಮಿ ಕೀಟಗಳು ಇರಬಾರ್ದು ಅಂತ ನೀರಿಗೆ. ಎಲ್ಲ ಸಾಯಿಸ್ಬಿಟ್ಟು ಅದು ಗಾಳಿಗೆ ಹೋಗ್ಲಿ ಅನ್ಬಿಟ್ಟು ನೀರ್ನ ಮೇಲಕ್ಕೆ ಆರಿಸ್ತಾ ಇರ್ತಾರೆ ಕಾರಂಜಿ. ನೀನು KRS ಆಗ ಒಂದ್ ಕಾರಂಜಿ, ಇಲ್ಲೊಂದ್ ಕಾರಂಜಿ ಅಂತ ಹೇಳ್ತಿರ್ನಿಲ್ವ? ನೆಪ್ಪಾಯ್ತು ಬಿಡು, ನೆಪ್ಪಾಯ್ತು. ಈ ಶಿಟಿನಾಗೆ ಶೋಧನೆ ಮಾಡಿ ಕೊಡ್ತಾರೆ. ಆಮ್ಯಾಕಿಂದ ಹಿಂದಿನ ಕಾಲದಾಗ ನಾವೆಲ್ಲ ಮಡಿಕೆನಾಗ ಮಡಿಕೊಂಡ್ ನೀರ ಕುಡಿತಿರ್ನಿಲ್ವ ನಾವು? ಹೌದು. ಕಾಸ್ಬಿಟ್ಟು ಆರಿಸ್ಬಿಟ್ಟು ಕುಡಿಯೋದು ಒಳ್ಳೇದು ಇಲ್ವಾ? ಮೂಲನ ಹಾಳು ಮಾಡ್ದಂಗ್ ಇಟ್ಕೊಂಡು ನೀರ್ ನೇರವಾಗಿ ಕುಡಿದ್ರು ಒಳ್ಳೇದೇ. ಈ ಕಣ್ಣಿನ ಬಗ್ಗೆ ಮಾತಾಡ್ತಿರುವಾಗ್ಲೇ ನಂಗೆ ನೆಪ್ಪಾಯ್ತದೆ ಕಯ. ಅದೇನೋ ನೋಡಿದ್ರೆ ಎಲ್ಲ ಒಂದೇ ತರ ಕಾಣ್ತದಂತಲ್ಲಪ್ಪ, ಒಂದೇ ಬಣ್ಣ, ಆ ತರದ್ದೇನೋ ಕಾಯಿಲೆ ಗೀಲೆ ಇದ್ದದ? ಒಂದೇ ಬಣ್ಣ ಅದೇ ಇದ್ಯಾವ್ದೋ ಗೊತ್ತಿಲ್ಲ ನನಗೆ. ಕಣ್ಣ ಏನು ಬರೀ ಕಪ್ಪು ಬಿಳುಪು ಕಾಣ್ತದ? ಅದೇನ ಹಂಗಂತಾರ, ಕಾಮಾಲೆ ರೋಗವಪ್ಪ, ಅದೇನೋ ಗೊತ್ತಿಲ್ಲ. ಅಲ್ಲ ಅದೇನೋ ಕಲರ್ ಬ್ಲೈಂಡ್ನೆಸ್ ಅಂತಾರಲ್ಲ, ಅದನ್ನೇನೋ ಹೇಳ್ತಾ ಇರ್ಬೇಕು ಇವನು. ಕವ ನಂಗೆ ಅದೇ ಸರಿಯಾಗಿ ಹೇಳಕ್ ಆಗಿಲ್ಲ ನೋಡು. ಅದೇ ಅಣ್ಣ, ಅದು ಕೆಂಪು ಹಸಿರು ಬಣ್ಣ ಯತ್ವಾಸ ಗೊತ್ತಾಗೋದಿಲ್ಲ ಅಷ್ಟೇ. ಅದಕ್ಕೆ ಅವ್ರಿಗೆ ಬಣ್ಗುರುಡು ಅಂತಾರೆ. ಬಣ್ಗುರುಡು. ಈಗ ಇದು ಹಸುರ್ದು ಏನಾರು ಮಾವಿನಕಾಯಿ ನೋಡಿದ್ರೆ ಕೆಂಪು ಮಾವಿನಕಾಯಿ ತರ ಕಾಣ್ತದೆ. ಅದು ಗೊತ್ತಿಲ್ಲ ನನ್ಗೆ, ಆದ್ರೆ ಅದು ಇದ್ರ ಸಮಸ್ಯೆ ಅಲ್ಲ. ಏನಂತೀಯ, ಆಹಾರದಿಂದ ಇದಾಗ ಸಮಸ್ಯೆ ಅಲ್ಲ, ಅದು ತಾಯಿಯಿಂದ ಗಂಡು ಮಕ್ಳಿಗೆ ಬರೋ ಕಾಯಿಲೆ ಅಂತ ನೋಡು. ಸರಿ ಸರಿ. ಪೀಳಿಗೆಯಿಂದ ತಾಯಂದ್ರಿಗೆ ಬರೋಕಿಲ್ಲ ನೋಡಿ, ಇದು ಹೆಣ್ಮಕ್ಳಿಗೆ ಬರೋದಿಲ್ವ? ಗಂಡು ಮಕ್ಳಲ್ಲಿ ಕಾಣಿಸ್ತದೆ. ಆ ಗಂಡು ಮಕ್ಳಿಗೆ ಹಸಿರು ಮತ್ತೆ ಕೆಂಪು ಬಣ್ಣವ ಗುರ್ತು ಮಾಡಕ್ ಆಗೋದಿಲ್ಲ. ಕಷ್ಟಕಾಯಿ ಸೀರೆಗಿರೆ ತರ ಒಂದು ಚಾಲ್ಟ್ ಅದಕ್ಕವ, ಅದೇನೋ ಹೆಸರು ಹೇಳ್ತಾರೆ, ಮರ್ತ್ ಬಿಟ್ಟಿದ್ದೀನಿ ನಾನು. ಇಶ್ಚಿ ಅಂತೇನೋ, ಇಶ್ಚಿಯರ ಚಾಲ್ಟ್ ಅಂತ ಬರ್ತದೆ ಅದು. ಇಶ್ಚಿಯರ ಚಾಲ್ಟ್ ಅಂತ ಯಾವ ಏರಿಯಾ? ಅದೇನೋ ಒಂದು ಅದೇ ಕಾರಣ ನೋಡ್ಕೊಂಡು ಅದನ್ನ ನೋಡ್ಬಿಟ್ಟು ಪತ್ತೆ ಹಚ್ಬೇಕು. ಈ ಮನ್ಸಂಗೆ ಹಸಿರು ಮತ್ತೆ ಕೆಂಪು ಕಾಣಕ್ಕಿಲ್ಲ, ಇವನ್ಗೆ ಬಣ್ಗುರುಡು ಬಂದ್ಬಿಟ್ಟದೆ ಅಂತ. ಹಂಗೆ ಇನ್ನೂ ಒಂದದೆ ಇರುಳು ಗುರುಡು ಅಂತ, ಗೊತ್ತಿಲ್ಲ? ರಾತ್ರಿ ಹೊತ್ತು ಕಣ್ಣು ಇರೋದು. ಅದಾದ ಪಿಕ್ಚರ್ ಅಲ್ಲಿ ಸಿನಿಮಾದಲ್ಲಿ ಐತೆ ಕನ್ನಡ, ಸಿನಿಮಾದಲ್ಲಿ ಇದ್ದದವ. ಅದೇ ನೆಲ ಅಡಿ ಹಳೆಯದು ಅದು. ಜಯಣ್ಣ, ಅದೇನು ನೆಪ್ಪಾಯ್ತು ನೋಡು. ಈಗ ಬಣ್ಗುರುಡು ಅಂತಿದೆಲ್ಲಪ್ಪ, ಅವನ ಸೀರೆಗಿರೆ ತರಕ್ಕೆ ಅಂಗಡಿಗೆ ಹೋಗ್ಬಾರ್ದು. ಹೆಂಡತಿ ತಗೊಳ್ಳೋದು ಕಷ್ಟವೇ, ಅವ್ನ್ ತಕೊಳ್ಳೋದು ಕಷ್ಟ, ಹೆಂಡತಿ ತರೋದು ಕಷ್ಟಬೇಕ. ಹೌದು. ಆಮೇಲೆ ಹಸಿರು ತಗೊಂಬ ಅಂತ ಹೇಳಿ ಕಂಪ್ ತಂದ್ಬಿಡ್ತಾನಲ್ಲ, ದುಬ್ಬಿಸ್ಕೋಬೇಕಾಯ್ತ. ಏನ್ ಹೆಣ್ಮಕ್ಳು ಯಾರು ಹಂಗ್ ಕಳ್ಸಲ್ಲ, ಅವ್ರೇ ಹೋಯ್ತಾರೆ. ಇನ್ನೊಂದ್ ಅದಲ್ಲಪ್ಪ, ಅದೇನೋ ಆರ್ಟಿಸಮ್ ಅಂತ ಏನೋ ಒಂದ್ ಕಾಯಿಲೆ ಐತಂತಲ್ಲಪ್ಪ. ಆಟಿಸಮ್ ಇರ್ಬೇಕು. ಆಟಿಸಮ್ ಯಾವ್ದು ಮಕ್ಳಿಗೆ ಬರ್ತದೆ ಅದು. 1 ರಿಂದ 2 ವರ್ಷ ಇರ್ತದಲ್ಲ ಮಕ್ಕಳು, ಆ ಮಕ್ಕಳಲ್ಲಿ ಮೆದುಳಿನಲ್ಲಿ ನರಕ್ಕೆ ಬರುವಂತ ಒಂದು ಕಾಯಿಲೆ ಅಂತ ಇಲ್ವಾ? ಅಂತ ಮಕ್ಕಳುಗಳು ಅವಕ್ಕ ಸರಿಯಾದ ರೀತಿ ಮಾತಾಡಕ್ ಬರುದಿಲ್ಲ, ಸಂಭಾಷಣೆ ಮಾಡಕ್ ಆಗುದಿಲ್ಲ, ಬಳವನಿಗಿರೋದಿಲ್ಲ. ಅಲ್ಲ, ಮಾತಾಡಕ್ ಆಗುದಿಲ್ಲ ಸಂಭಾಷಣೆ. ಆಮ್ಯಾಕಿಂದ ಅವಕ್ಕ ನೇರವಾಗಿ ಕಣ್ಣಾಗೆ ಕಣ್ಣಿಟ್ಟು ಮಾತಾಡೋದಿಲ್ಲ, ಕಣ್ಣಿಂದ ಕಣ್ಣಿಗೆ ನೋಡೋದಿಲ್ಲ, ಕಣ್ ತಪ್ಪಿಸ್ತವೆ. ಆಮ್ಯಾಕಿಂದ ಈ ಶಬ್ದ, ಬೆಳಕು, ಆಮೇಲೆ ಮುಟ್ಟಿದ್ರೆ, ಈಗ ಸಾಮಾನ್ಯವಾಗಿ ನಾವು ಹೆಂಗಿರ್ತೀವಲ್ಲ ಹಂಗಿರೋದಿಲ್ಲ. ತುಂಬಾ ಜೋರಾಗಿ ಹೇಳ್ಬಿಡ್ತವೆ ಏನಾದ್ರು. ಆಮ್ಯಾಕಿಂದ ಅವಕ್ಕ ಮಾತಾಡಕ್ ಆಗೋದಿಲ್ಲ, ಕಮ್ಯುನಿಕೇಶನ್ ಇರೋದಿಲ್ಲ. ಇಂಗ್ಲಿಷ್ ನೀನು ಕಲ್ತ್ಕೊಂಡ್ಬಿಟ್ಟಿದೆ ಬಿಡಪ್ಪ, ನಿನ್ ಮೀರಿಸ್ಬೇಕಲ್ಲ. ಏನು ಕಾಂಪ್ಲಿಕೇಶನ್? ಕಮ್ಯುನಿಕೇಶನ್ ಭಾಷೆ ಬರಕಿಲ್ವಲ್ಲ, ಅದು ಬರಕಲ್ಲ. ಆದ್ರೆ ಇಂಥ ಮಕ್ಕಳಿಗೆ ನೋಡು, ಭಗವಂತ ಬೇರೆ ಶಕ್ತಿಗಳು ಕೊಟ್ಟಿರ್ತಾನೆ. ಒಳ್ಳೆ ಆರ್ಟಿಸ್ಟ್ ಆಯ್ತವಂತ ನೋಡಪ್ಪ, ಒಂದ್ ಕಿತ್ಕೊಂಡ್ ಇನ್ನೊಂದ್ ಕೊಡ್ತಾನೆ ಭಗವಂತ. ಈಗ ಅಪ್ಪ ಹೌದಿರು ಯೋಚನೆ ಮಾಡಬಾರ್ದು, ಮಗಿಗೆ ಈ ಸಮಸ್ಯೆ ಅದೇ ಅನ್ನೋದನ್ನ ಪತ್ತೆ ಹಚ್ಬೇಕು.
ಗೊತ್ತಾಯ್ತದಂತೆ. ಈಗ ಅಪ್ಪ ಅವದಿರು ಹೊಸಿ ಚುರುಕಾಗಿದ್ರೆ ಮಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇಲ್ಲ, ಆಮೇಲೆ ಮಾತಾಡ್ತಾ ಇಲ್ಲ, ಭಾಷೆ ಕಲಿಯಕ್ ತೊಂದರೆ ಆಯ್ತಾ ಅದೇ ಕಲಿತಾ ಇಲ್ಲ ಅಂದಾಗ ಮೆದುಳಲ್ಲಿ ಏನೋ ಸಮಸ್ಯೆ ಇರಬೇಕು ಅಂತ ತಿಳ್ಕೋಬೇಕು. ಹೋಗಿ ಈಗ ಒಂದ್ಸರಿ ನಾವು ಹೋಗಿರ್ನಿಲ್ವಣ ಈ ಮೈಸೂರು ಪೇಟೆನಾಗೆ ಇದೇನು ಈ ಸ್ಪೀಚ್ ಆಸ್ಪತ್ರೆ ಅದಲ್ಲ, ನೀನು ಬಂದಿದ್ದಲ್ವ? ನಾನು ಬಂದಿದ್ದೆ ಕಣ್ಣಣ್ಣ. ಹಾ, ಅಲ್ಲಿ ಅದೆಂತದ ಈ ಸ್ಪೀಚ್ ಅದೇನಂತಾರವ, ಚಿಕಿತ್ಸೆಗೆ ಏನೋ ಅಂತಾರಲ್ಲ, ಸ್ಪೀಚ್ ಥೆರಪಿ ಅಂತಾರೆ. ತಿಳ್ಕ ಚಿಕಿತ್ಸೆಗೆ ಏನ್ ಹೇಳು, ಚಿಕಿತ್ಸೆಗೆ ಏನಂತಾರೆ ಇಂಗ್ಲಿಷ್ನಾಗೆ? ಚಿಕಿತ್ಸೆ ಆಯ್ತು ಕಣ್ಣಣ್ಣ, ಅದಕ್ಕೇನಂತಾರೆ? ಥೆರಪಿ. ಹಾ, ಹೊಸ ಪದ ಕಲ್ತ್ಕೊ ಅಂತ ಅದ ಕೊಟ್ಟಾರಂತೆ. ಥೆರಪಿ. ಹಾ, ಅದ ಕೊಡ್ತಾರಂತ ಅಲ್ಲಿ. ಅದನ್ನ ಕೊಡಿಸ್ಬೇಕು, ಆಯ್ತಾ? ಆಮೇಲೆ ಭಾಷೆಯ ಕಲಿಸ್ಬೇಕು. ಕಲ್ಸಿದ್ರೆ ಅದಕ್ಕೆ ಚಿಕಿತ್ಸೆ ಅದಂತೆ. ಕೊಟ್ರೆ ಆ ಐಕ ಸಾಮಾನ್ಯದ ಮಕ್ಕಳಂಗೆ ಬೆರಿತಾವಂತೆ. ಅಂದ್ರೆ ಅದು ತುಂಬಾ ಸಾಮಾನ್ಯವಾಗಿ ಇರಕ್ಕಿಲ್ಲ, ಆದ್ರೆ ಅಪ್ಪ ಹೋದ್ರೆ ಯೋಚನೆ ಮಾಡೋಂಗೇನಿರುವುದಿಲ್ಲ. ನಿಧಾನವಾಗಿ ಕಲಿತವೆ, ಭಾಷೆನೂ ಕಲಿತವೆ. ಅವುಗಳಿಗಿರೋಂತ ಶಕ್ತಿನ ಬಳಸ್ಕೊಂಡು ಅವು ಮುಂದುವರಿತವೆ. ಜಯಣ್ಣ, ಈಗ ನೀನ್ ಹೇಳ್ತಿದ್ಯಲ್ಲಪ್ಪ ಈ ಅದನ್ನು ಆರ್ಟಿಸಮ್, ಅದೇನೋ ಕಾಯಿಲೆ ಲಕ್ಷಣವಾ ಹೇಳ್ತಿದ್ಯಲ್ಲ, ಆ ಪಿಕ್ಚರ್ ಏನೋ ಬಂದಿರ್ಬೇಕಲ್ವಾ? ಅದೇನೋ ನೋಡ್ದಂಗಿತ್ತು. ಅದ್ಯಾವ್ದೋ ಯಾವ್ದವ? ಆಮೇಲೆ ಕಣಣ್ಣ ನಾವ್ ಈ ದಸರಾ ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ, ಅಲ್ಲಿ ಜಯಣ್ಣ ಹೇಳಿಲ್ವಾ, ಅವರು ಆಯುಷ್ ಅವರು ಅವರೇ ಒಂದು ಮಾಡಿದ್ರು ನೋಡು, ಎಷ್ಟ್ ಚೆನ್ನಾಗಿತ್ತು. ಇದ್ರ ಬಗ್ಗೆನೇ ಅವ್ರು ಮಾಡಿದಿದ್ದು ಈ ಸತಿ ನೋಡಿದ್ವಲ್ಲ. ಅದೇ ಬಿಡು, ನೆಪ್ಪ ಆಯ್ತಾ ಅದೇ ಕಣ, ನೆಪ್ಪ ಆಯ್ತಾ ಅದೇ. ಮನ್ಸ ಆರೋಗ್ಯವಾಗಿ ಕಣಣ್ಣ, ಆರೋಗ್ಯವೇ ಭಾಗ್ಯ. ಆದ್ರೆ ಅದು ಯಾವಾಗ ಗೊತ್ತಾಯ್ತದೆ ಅಂದ್ರೆ ಆರೋಗ್ಯ ನಾವು ಕಳ್ಕೊಂಡಾಗ್ಲೆ. ಹೌದು ಇಲ್ವಾ? ತುಂಬಾ ಮುಂಚೆ ನಮ್ ತಾತ ಒಂದು ಕತೆ ಹೇಳುವ, ಅದು ಪೇಪರ್ ಆಗಿ ಒಂದು ಜಾಹೀರಾತ್ ಬಂದಿತ್ತಂತೆ. ಆಗೆಲ್ಲ ತಿಗಣೆ ಕಾಲ, ಏನ್ ಹೇಳು, ಬೋರಿ ತಿಗಣೆ. ಅದನ್ನ ಸಾಯಿಸಕ್ಕೆ ಔಷಧಿಯ ಹೊಡೆದು ಬಹಳ ಜನ ಎಲ್ಲ ಹೈರಾಣಿದ್ದೋಗಿದ್ರು. ಆ ಜಾಹೀರಾತಲ್ಲಿ ತಿಗಣೆ ಸಾಯಿಸೋ ಮಿಷನ್ ಅಂತ ಪ್ರಚಾರ. ತಿಗಣೆ ಸಾಯಿಸೋದು ಮಿಷಿನ್ ಬಂದದೆ, ಇಂಥ ಅಡ್ರೆಸ್ಗೆ ನೀವು ದುಡ್ಡ ಕಳ್ಸಿದ್ರೆ ಮಿಷಿನ್ ಕಳಿಸ್ಕೊಡ್ತೀವಿ ಅಂತ. ಏನ್ ಜನ ಬಹು ಖುಷಿ ಆಗ್ಬಿಟ್ರಂತೆ. ಎಲ್ಲ ತಿಗಣೆ ಸಾಯಿಸಕ್ಕೆ ಒಂದ್ ಮಿಷಿನ್ ಬಂದದಲ್ಲ ಅಂತ. ಯವ್ವ ಸರಿ, ಯಾರು ಎಲ್ಲಾರು ಯಾಕೆ ದುಡ್ಡು ಕಳಿಸ್ಬೇಕು, ಯಾರು ಒಬ್ರು ಕಳ್ಸುವ ಅಂತ ಹೇಳಿ ಕಳ್ಸಿದ್ರಂತೆ ದುಡ್ಡ. ಏನ್ ಬಂತಂತೆ ಗೊತ್ತಾ ಚಂದ್ರಣ್ಣ? ತಿಗಣೆ ಬಂತಯ್ಯ? ಅಲ್ಲ, ಒಂದ್ ಒಳ್ಳೆ ಚೆನ್ನಾಗಿರೋ ಪ್ಯಾಕ್ ಮಾಡಿ ಕಳ್ಸಿದ್ದಂತೆ. ಏನ್ ಜನ ಎಲ್ಲ ಸುತ್ತ ಕುಂತ್ಕೊಂಡು ಯೋಚನೆ ಮಾಡಿ ತೆಗೆದ್ರೆ 2 ಕಲ್ಲಿದ್ವಂತೆ. ಎಷ್ಟು ಹೇಳು? 2 ಕಲ್ಲು. ಅದ್ರ ಜೊತೆಗೆ ಒಂದು ಇದು ಪತ್ರ. ಅದರಲ್ಲಿ ಏನು ಅಂದ್ರೆ, ಒಂದು ಕಲ್ಲನ್ನ ತೆಗೆದು ಕೈಯಲ್ಲಿ ಹಿಡ್ಕೊಳ್ಳಿ, ತಿಗಣೆಯ ಕಲ್ಲಿನ ಮೇಲೆ ಮಡಗಿ, ಇನ್ನೊಂದ್ ಕಲ್ಲಲ್ಲಿ ಅದ ತಕ ಹೊಡಿರಿ. ಒಳ್ಳೆ ಆಸಾಮಿನೇ ಇರ್ಬೇಕು ಕಣ. ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಬಿಟ್ನಂತ ಕಣಣ್ಣ, ಬೊಂಬಾಯಿ ಪೇಟೆನಂತೆ. ಅದ್ರಲ್ಲಿ ಮೋಸ ಮಾಡ್ದಂಗ ಏನದ ಹೇಳು? ತಿಗಣ ಸಾಯಿಸ ಮಿಸಿನ ತಾನೇ ಅದು, ಸಾಯ್ತಾನೆ ತಿಗಣ. ಎಲ್ಲೋ ಕದ್ದಿರೋ ಕಲ್ನ ಅದು ಏನಣ್ಣ, ಸಮುದ್ರದ ಪಕ್ಕದಾಗೆ ನುಣ್ಣಗ್ ಸಿಗ್ತಾವಲ್ಲ ಕಲ್ಲು, ಎಂತದ ಕಲ್ಲು. ನಮ್ ತಾತ ಹೇಳ್ಕೊಂಡ್ ನಗಮ ಹಂಗೆ ಆರೋಗ್ಯ ಅಂದೆಲ್ಲ ಗೆಪ್ತಿ ಬಂತಿ ಕತೆ. ಆರೋಗ್ಯ ಚೆನ್ನಾಗಿದ್ರೆ ಏನ್ ಬೇಕಾದ್ ಮಾಡ್ಬೋದ್ ಬಿಡು. ತಿಗಣೆ ಇರ್ತಲ್ಲಣ್ಣ, ಅದು ಬೋ ಕಷ್ಟ ಐತಿ, ಕಷ್ಟ ಬಿಡು. ಕಾಯಿಲೆ ಹರಡತ್ ಕಣವ. ತಿಗಣೆ ಮನ್ಸಿನ ಕಚ್ಚಿ ಒಂದ್ ತುರ್ಕೆ ನಿದ್ ಬರ್ತಿರ್ನಿಲ್ಲ, ಆಮೇಲೆ ಹೋಗಿ ಸಂಧಿ ಒಳಗ್ ಸೇರ್ಕೊಬಿಡೋದು. ಆ ತಿಗಣೆ ಹಾಸಿಗೆನಲ್ಲೆಲ್ಲ ಸೇರ್ಕೊಂಡು ಅದರದ್ದು ಅಜ್ಜಿ, ತಾತ, ಮರಿ, ಮೊಮ್ಮಗ ಎಲ್ಲಾ ಸೇರ್ಕೊಂಡ್ ಕಡಿಯಮ್ಮ. ಏನ್ ಎಲ್ಲ ಇರ್ಕೊಳ್ಳವು. ಏನು ಕೆರ್ಕಳದೆ ಆಯ್ತಿತ್ತು ಕಣ ಬಿಡು. ಹಂಗೆ ದನಗಳಿಗೆ ಉಣ್ಣಿ ನೋಡ್ ಸಮಸ್ಯೆ. ಉಣ್ಣಿ ಕಾಯಿಲೆನೆ ತರ್ತದೆ. ಥೈಲೇರಿಯಾಸಿಸ್ ಅಂತಾರ ಅದಕ್ಕ. ಆ ಕಾಯಿಲೆ ಬರ್ತದೆ ಉಣ್ಣಿಗಳು ಜಾಸ್ತಿ ಆದ್ರೆ. ಅದಕ್ಕೆ ಔಷಧಿ ಎಲ್ಲ ತಗೋಗಿ ದನಿನ್ ಮೈಗೆಲ್ಲ ಹಚ್ತಿರ್ಲಿಲ್ವ, ಬಾಯಿಗೊಂದ್ ಕುಕ್ಕೆ ಹಾಕ್ಬಿಟ್ಟು ನೆಕ್ಕಿಕ್ಕಂಬಿಟ್ಟತ್ ಔಷಧಿಯ ಅಂತ. ಹಂಗೆ ಮನ್ಸಿನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಈ ಬೇಸಿಗೆ ಕಾಲದಾಗ ಆರೋಗ್ಯ ಸಂದ ಮಡಿಕೋಬೇಕು ಅಂದ್ರೆ ಒಳ್ಳೆ ನೀರು, ಅದೇ ಮುಖ್ಯ, ಒಳ್ಳೆ ಆಹಾರ, ಆಮೇಲೆ ಒಳ್ಳೆ ನಿದ್ದೆ ಮಾಡ್ಬೇಕಣ್ಣ. ನಾನು ಒಳ್ಳೆ ನಿದ್ದೆ ಮಾಡ್ಬೇಕು, ಆಗ್ಲೇ ಕುಂತ್ಕ ಮಾಡ್ತಿದ್ದಲ್ಲ. ನನಗೆ ಒಂದು ಆಸೆ ಆಗ್ಬಿಟ್ಟದೆ. ಏನು ಅಂದ್ರೆ
ಈಗ ವಿಮಾನದ ಮೇಲೆ ನೀನು ಕರ್ಕೊಂಡ್ ಹೋಯ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ನಿಲ್ಲ ಆಯ್ತಾ, ರೈಲ್ನಾಗೆ ಕರ್ಕೊಂಡು ಹೋಗಿದೆ ಎಲ್ಲಾ ಕಡೆಗೂ. ನನಗೆ ಈ ಹಡಗ್ ಮೇಲೆ ಹೋಗ್ಬೇಕು ಅಂತ ನಂಗೆ ಆಸೆ ಆಗ್ಬಿಟ್ಟದ ಕಣ್ಜೆ ಅಣ್ಣ. ಏನ್ ಮಾಡೋದಪ್ಪ ಅದಕ್ಕೆ? ಹೋಗಮ್ ತಕ ಅದ್ರಲ್ಲಿ ಮಾತ್ಲಯ್ಯ ಮಾತ್ಲಿ ಇಲ್ಲ. ಹಡಗ್ನಾಗ ಹೋಗಕ್ಕೇನು, ಇಲ್ಲಿಂದ ಬೊಂಬಾಯಿಗೆ ಹೋಗೋದದೆ, ಬೊಂಬಾಯಿಂದ ಇನ್ಯಾವ್ದಾರು ಊರ್ಗೆ ಫಾರಿನ್ ಇಲ್ಲ ಕೇರಳಕ್ ಹೋದ್ರೂ ಕರ್ಕೊ ಹೋಯ್ತಾರೆ. ಇಲ್ಲ ಅದೇನೋ ಇದ್ದದ ಅಂತಲ್ಲ ಅಂಡಮಾನು, ಚೆನ್ನೈಗೆ ಹೋಗ್ಬಿಟ್ರೆ ಅಲ್ಲಿಂದ ಹಡಗ್ನಾಗ ಹೋಗ್ಬೋದಂತೆ. ಹೋಗು ಮತ್ತಕ. ಆಯ್ತು. ಹಡಗು ಅಂದ್ರೆ ಏನಣ್ಣ, ಇಡೀ ದೇಶದ ಆರ್ಥಿಕ ಅಭಿವೃದ್ಧಿನ ಅದು ಮಾಡಿರ್ತದೆ. ಈಗ ನೋಡವ ಈ ಗ್ಯಾಸ್ದು ಸಮಸ್ಯೆ ಆಗ್ಬಿಟ್ಟು ಅಲ್ವಾ, ಸರ್ಕಾರದವ್ರ ಕ್ರಮ ತಕೊಂಡವ್ರೆ ಇಲ್ಲ ಅಂತಲ್ಲ, ಆದ್ರೆ ಈಗ ಗೊತ್ತಾಯ್ತಾ ಇದೆ ನೋಡು ಹಡಗಿನ ಬೆಲೆ ಎಷ್ಟು ಅಲ್ವಾಪ. ಇಲ್ವಾ, ಅದು ಯಾವ್ದೋ ಜಲಸಂಧಿ ಅದಂತದಲ್ಲ, ಏನಮ್ಮ ಅದು ಅರ್ಮೋಜ ಅದು ಕರ್ಬೂಜ ಅಲ್ಲ ಕಣಣ್ಣ, ಅರ್ಮೋಜ್. ಅದೇನ ನೋಡಪ್ಪ, ಓದುವಾಗಂತೂ ಗೆಪ್ತಿ ಇರ್ನಿಲ್ಲ. ಈಗ ಯಾರು ಕೇಳಿದ್ರು ಅದನ್ನೇ ಹೇಳ್ತಾರೆ. ಅದೇನೋ ಬಂದ್ ಮಾಡ್ಕೊಬಿಟ್ಟವ್ರಂತೆ, ಅದ್ಯಾಗ ಗ್ಯಾಸ್ ಅಡಗ್ಗಳು ಗೊತ್ತಾಯಿಲ್ವಂತೆ, ಭಾರತದವ್ ಬಿಡ್ತಾವ್ರಂತೆ ಇಲ್ವಾ. ಅಂದ್ರೆ ಈಗ ಗೊತ್ತಾಯ್ತಾ ಇದೆ ಅಡಗಿನ ಪ್ರಾಮುಖ್ಯತೆ ಏನು. ಎಷ್ಟ್ ದಿವಸ ಗ್ಯಾಸ್ ಬಳಸ್ತಿದ್ವಿ ಏನು ಗೊತ್ತಿರ್ಲಿಲ್ಲ, ಈಗ್ಲೇ ಗೊತ್ತಾಯ್ತಾ ಇರೋದು. ಭಾರತ ದೇಶ ಆಯ್ತಲ್ಲ 1919 ಬಾಂಬೆಯಿಂದ ಲಂಡನ್ಗೆ ಭಾರತ ದೇಶದಲ್ಲಿ ನಿರ್ಮಾಣ ಆಗಿರೋ ಹಡಗನ್ ಬಿಟ್ಟಿದ್ರಂತೆ. ಅದಕ್ಕ ಇದಕ್ಕೂ ಒಂದ್ ದಿನ ಮಾಡವ್ರೆ ತಕ್ಕಳಪ್ಪ. ಹಂಗಾಗಿ ಒಳ್ಳೆ ವಿಚಾರ ಹೇಳ್ದೆ. ಹೆಂಗಾರ ಮಾಡಿ ಈ ಕಿತ ಹಡಗ್ನಾಗ ಹೋಗ್ಬಿಡ ಮುಳುಗಿಳ್ಕೊಂಬಿಟ್ರೆ. ಅದೇ ಅದ್ ಯಾವ್ದೋ ಸಿನಿಮಾ ನೋಡಿದ್ವಲ್ಲ, ಯಾವ್ದವ ಯಾವ್ದೋ ಹಡಗ್ ಮುಳುಗೋಗೋದು ಮರ್ತಾಯ್ತ್ ಕಣ್ಣಣ್ಣ ಹೆಸರು. ಇಂಗ್ಲಿಷ್ ಪಿಕ್ಚರ್ ಟೈಟಾನಿಕ್. ಯಾವ್ದಯ್ಯ ಹೋಗಿದ್ವಲ್ಲಣ್ಣ ಬರುಮ ಅಂತ ಬಂದಿದ್ದೆ, ಸುಮ್ನೆ ಎಲ್ಲ ನಿದ್ದೆ ಹೊಡಿತಾ ಇದ್ದೆ ಅನ್ಸ್ತದೆ. ಅಯ್ಯೋ ಇವನಲ್ಲಿ ನಿದ್ದೆ ಹೊಡೆದ ಅಡಗು ಮುಳುಗೋಯ್ತು ಅಂತಂದಿಲ್ವ ಜೋರಾಗಿ. ನಾನೇ ಮುಳುಗೋದೇನೋ. ಓಲಿ ಬಿಡು, ಆಯ್ತು ಬಿಡು. ಈಗ ಅಡಗಿಂದ ಆಮೇಲೆ ಹೋದ್ರಾಯ್ತು, ನಿದ್ದೆಯಿಂದ ಎಬ್ಸಕ್ ನಿನ್ಗೆ ಪೂರ್ತಿ ಜಾಗೃತ ಮಾಡಕ್ ನಿನ್ಗ. ಕಮಲಕ್ಕ ಏನ್ ಕೊಟ್ಟಿಯವ? ಮಾತ್ರೆ ಗಿತ್ರ ಕೊಟ್ಬಿಟ್ಟೈ. ಬೇಡ, ಮತ್ ನಿದ್ದೆ ಹೊಡಿತೀಯ. ಎಚ್ಚರ ಮಾಡಕ್ ಏನಾರು ಕಸಾಯ ಮಾಡ್ಕೊಡವು. ಅದೇನೆ ತಂಗಳ ಪೆಟ್ಟಿಗೆಲಿ ಇಟ್ಟಿಲ್ವಾ? ತಂಗ್ಳ ಪೆಟ್ಟಿಗೆಲಿ ಏನು ಇಟ್ಟಿಲ್ಲ. ಅದ್ಯಾಕೆ ಚೆನ್ನಾಗಿ ಹೇಳ್ತೀಯ ಕನ್ನಡ ನೀನು. ಮತ್ತೆ ಅದೇನ ಮಾಡ್ಕೊಂಬೋವ ನೀರಣ್ಣ, ಸ್ಪೆಷಲ್ ಆಗಿರ್ಲಿ ಆಗ್ಲಿ. ಹಟ್ಟಿ ಹರಟೆ. ವಾರದ ಗ್ರಾಮೀಣ ಚರ್ಚೆ ಕೇಳಿದಿರಿ. ಭಾಗವಹಿಸಿದ್ದವರು ಎನ್ ಕೇಶವಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಆರ್ ಲೋಕೇಶ್ವರಿ.